ಬೆಳ್ಮನ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಅಭಿಷೇಕ್ ಆಚಾರ್ಯ ಇವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಆಗುವ ಯಾವ ರೀತಿಯಲ್ಲಿ ತನಿಖೆ ಆಗಬೇಕೆನ್ನುವ ಹೇಳುವ ನಿಟ್ಟಿನಲ್ಲಿ ನಾವು ಇವತ್ತೊಂದು ಮಾಧ್ಯಮದ ಜೊತೆ ಮಾತಾಡ್ತಾ ಇದ್ದೇವೆ. ಅವನು ಆ ಯುವಕ ಆತ್ಮಹತ್ಯೆ ಮಾಡುವ ಮೊದಲು ಅವನು 7 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟಿದ್ದಾನೆ. ಹಾಗಾಗಿ ಈ ತನಿಖೆ ಸಾಮಾನ್ಯ ಪ್ರಕರಣದ ರೀತಿಯಲ್ಲಿ ತನಿಖೆ ಆಗಬಾರ್ದು, ಇದು ದೊಡ್ಡ ಮಟ್ಟದಲ್ಲಿ ಈ ತನಿಖೆ ಆಗಬೇಕು ಅಂತ ನಾವು ವಿಶ್ವಕರ್ಮ ಒಕ್ಕೂಟ ಹಾಗೂ ನಿತ್ಯ ವಿಶ್ವಕರ್ಮ ಸಂಘದ ಅಧ್ಯಕ್ಷನಾಗಿ ಕೂಡ ನಾನು ಒತ್ತಾಯ ಮಾಡ್ತೇನೆ ಪೊಲೀಸ್ ಇಲಾಖೆಗೆ. ಇದು ದೊಡ್ಡ ಹಂತದಲ್ಲಿ ತನಿಖೆ ಆಗಬೇಕಿದು. ಅವನ ಡೆತ್ ನೋಟಲ್ಲಿ ಬರೆದಿರುವ ವಿಷಯಗಳನ್ನು ಗಮನಿಸಿದಾಗ ಇದೊಂದು ಸಂಘಟಿತ ಒಂದು ಕೃತ್ಯ ಅಂತ ಅನ್ನಿಸ್ತದೆ. ಇದೊಂದು ಸಾಮಾನ್ಯ ಪ್ರಕರಣ ಅಲ್ಲ. ಈ ಬ್ಲ್ಯಾಕ್ ಮೇಲ್ ಅಂತ ಹೇಳುವಂಥದ್ದು ಬಹಳಷ್ಟು ದಿನಗಳಲ್ಲಿ ಬಹಳಷ್ಟು ಅಮಾಯಕ ಜನರ ಜೀವವನ್ನು ತೆಗೆದಿರುವಂಥ ಪ್ರಕರಣಗಳು ಇದು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಉಂಟು. ಈ ಹುಡುಗ 7 ಪೇಜ್ಗಳಲ್ಲಿ ಬಹಳ ಸ್ಪಷ್ಟವಾಗಿ 4 ಜನರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾನೆ, ಯಾರೆಲ್ಲ ಇವನ ಸಾವಿಗೆ ಹೊಣೆಗಾರರು ಅಂತ ಹೇಳಿ. ಅದ್ರ ಬಗ್ಗೆ ಕೂಡ ಪಾರದರ್ಶಕವಾದ ತನಿಖೆ ಆಗಬೇಕು. ಸತ್ಯಾಸತ್ಯತೆ ಏನು ಅಂತ ಜನರಿಗೆ ತಿಳಿಬೇಕು. ಈ ಪ್ರಕರಣದ ಹಿಂದೆ ಈ ಒಂದು ದಂಧೆಯ ಹಿಂದುಗಡೆ ಎಷ್ಟು ಜನ ಕೈವಾಡ ಇದೆ ಅದ್ರ ಬಗ್ಗೆ ಕೂಡ ಸ್ಪಷ್ಟವಾದ ತನಿಖೆ ಆಗಬೇಕು. ಒಂದು ಯುವಕನನ್ನು ಅಮಾಯಕ ಯುವಕರನ್ನು ಈ ರೀತಿ ಟ್ರ್ಯಾಪ್ ಮಾಡಿಕೊಂಡು ದುಡ್ಡಿಗಾಗಿ ಅವರನ್ನು ಪೀಡಿಸಿ ಕಡೆಗೆ ಕೊಲೆ ಬೆದರಿಕೆ ನೀಡುವಲ್ಲಿ ತನಕ ಸಹ ಒಂದು ದಂಧೆ ಕೆಲಸ ಮಾಡ್ತಾ ಉಂಟು, ಒಂದು ತಂಡ ಕೆಲಸ ಮಾಡ್ತಾ ಉಂಟು ಅಂತ ಹೇಳಿದರೆ ಸಮಾಜದಲ್ಲಿ ಯುವಕರು ಯಾವ ರೀತಿ ಬದುಕಬೇಕಂತ ಹೇಳುವ ಪ್ರಶ್ನೆ ಮೂಡ್ತದೆ. ಪೊಲೀಸ್ ಇಲಾಖೆ ಸರ್ವ ರೀತಿಯಲ್ಲಿ ರಕ್ಷಣೆಯನ್ನು ಕೊಡಬೇಕು. ಈಗ ಈ ಪ್ರಕರಣದಲ್ಲಿ ಅವನ ಡೆತ್ ನೋಟಲ್ಲಿ ಹೇಳ್ತಾನೆ ಏನಂತ ಹೇಳಿದರೆ, ನನ್ನ ತಮ್ಮ ಅಭಿಜಿತಿಗೆ ಕೂಡ ಥ್ರೆಟ್ನಿಂಗ್ ಇದೆ, ಅವ್ರು ಕೊಟ್ಟಿದ್ದಾರೆ, ನಿನ್ನ ತಮ್ಮನನ್ನು ಕೊಲ್ತೇವೆ ಅಂತ ಹೇಳಿದ್ದೇವೆ ಅಂತ ಅವ್ನು ಬರೆದಿದ್ದಾನೆ ಅದರಲ್ಲಿ. ಹಾಗಿರುವಾಗ ಈಗ ಮುಂದೆ ಆ ಹುಡುಗ ಈ ತಮ್ಮ ಹೇಗೆ ಇನ್ನು ಕೆಲಸ ಮಾಡಬೇಕಂತ ಹೇಳುವ ಪ್ರಶ್ನೆ ಇವರ ಕುಟುಂಬದವರಲ್ಲಿ ಇದೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಯವರು ದೊಡ್ಡ ಮಟ್ಟದ ತನಿಖೆಯನ್ನು ಮಾಡಿ ಇದಕ್ಕೆ ಇನ್ನುಳಿದ ಯುವಕರಿಗೂ ಕೂಡ ರಕ್ಷಣೆಯನ್ನು ಕೊಡಬೇಕು. ಇಂಥ ದಂಧೆಗಳನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವಂಥ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗಬೇಕು ಅಂತ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ, ಒತ್ತಾಯವನ್ನು ಮಾಡ್ತೇನೆ. ಮನೆಯವರು ಕೂಡ ಅವರ ಅಭಿಪ್ರಾಯಗಳನ್ನು ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿ. ಮತ್ತೊಂದು ವಿಶ್ವಕರ್ಮ ಒಕ್ಕೂಟದ ಪ್ರತಿನಿಧಿ ಹಾಗೂ ವಿಶ್ವಕರ್ಮ ಸಂಘದ ಅಧ್ಯಕ್ಷನಾಗಿ ನಾನು ಹೇಳೋದೇನಂತ ಹೇಳಿದರೆ, ನಮ್ಮ ಸಮಾಜ ಮಾತ್ರ ಅಲ್ಲ, ಯಾವ ಸಮಾಜದಲ್ಲೂ ಯಾವುದೇ ಯುವಕರಿಗೆ ಯುವತಿಯವರಿಗೆ ಇಂತಹ ಬ್ಲ್ಯಾಕ್ ಮೇಲ್ ಮಾಡುವಂಥ ವಿಷಯಗಳು ನಿಮ್ಮ ಗಮನಕ್ಕೆ ಬಂದಾಗ ಅಥವಾ ಬ್ಲ್ಯಾಕ್ ಮೇಲ್ ಆಗ್ತಾ ಇದೆ ಅಂತ ಹೇಳಿದರೆ ಸುಸೈಡ್ ಎಲ್ಲದಕ್ಕೂ ಪರಿಹಾರ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯುವಕರು. ನಿಮ್ಮನ್ನು ಬೆಳೆಸಲಿಕ್ಕೆ ನಿಮ್ಮ ಮನೆಯವರು ಎಷ್ಟೋ ಕಷ್ಟಪಟ್ಟಿರ್ತಾರೆ. ಇಂಥ ಏನಾದರೂ ಒಂದು ಪ್ರಕರಣ ನಿಮಗೆ ಬಂತು, ಯಾರೋ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ತಕ್ಷಣ ನೀವು ಯಾರಾದರೂ ನಿಮ್ಮ ಸಮಾಜದ ಮುಖಂಡರನ್ನು ಸಂಪರ್ಕಿಸಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ. ಯಾವುದಕ್ಕೂ ಅಂಜಬೇಡಿ, ಹೆದರಬೇಡಿ, ಹಿಂಜರಿಬೇಡಿ. ಅಥವಾ ಪೊಲೀಸ್ ಇಲಾಖೆ ಉಂಟು, ಪೊಲೀಸ್ ಇಲಾಖೆ ಬಂದು ದೂರನ್ನು ನೀಡಿ ಇಮಿಡಿಯೇಟ್. ಅದಕ್ಕೆ ಸಾವೇ ಪರಿಹಾರ ಅಲ್ಲ ಅಂತ ನೀವು ಅರ್ಥ ಮಾಡ್ಕೊಡ್ಬೇಕಂತ ಯುವ ಜನತೆಯಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೇನೆ. ರಾಜ್ಯದ ಕೊರಲ್ಪೋಡು ಸರ್ ಅದೆಲ್ಲ ದೇವರಿಗೆ ಎಲ್ಲ ಭಾಗಕ್ಕೆ ನ್ಯಾಯ ಒದಗಿಸೋಡು. ಕೆಟ್ಟಬಾರ್ದು ಸಮೇತದೆ ಆಡು, ಯಾರು ಸಮೇತ ಕೆಟ್ಟಬಾರ್ದು ಜಾಗ ಕೆಟ್ಟಬಾರ್ದು ಜಾಗ ಅವನು ಮಾಡ್ತದೆ ಸುಸೈಡ್ ಮಾಡ್ಕೊಂಡೆ ಅಲ್ಲಿ ಏನು ಆಧಾರ ಕಮ್ಮನೆ ಫೋನ್ ಏನೊಂದು ಎಕ್ಕಲು ಇಲ್ಲದೋಗಿ ಉಂಡಿಪೋಯಿಲ್ಲ ಕನಾಂಡು ಎನ್ನು ಬಾಲ ನ್ಯಾಯ ಒದಗಾದು ಬರಲಿ. ಪೊಲೀಸ್ ಸ್ಟೇಷನ್ದಾಗೆಲ್ಲ ನ್ಯಾಯ ಒದಗಾದು ಹೊರಡೆ ಆಚೆ ಬಂದು ನಮ್ಮ ಹುಡುಗ ಮ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಅಭಿಷೇಕ್ ಆಚಾರ್ಯ ಅಂತ. ಸೊ ಅವರಿಗೆ ಲೇಡಿ ಕ್ವಶನ್ನಲ್ಲಿ ಇರುವಂಥ ಒಂದು ಸ್ಟಾಫ್ ನರ್ಸ್ ನಿರೀಕ್ಷಾ ಅನ್ನುವನು AN ವಾರ್ಡ್ನ ಇನ್ಚಾರ್ಜರಂತೆ. ಸೊ ಅವಳ ಪರಿಚಯ ಆಗಿ ಅವಳನ್ನು ಮತ್ತು ಹನಿ ಟ್ರ್ಯಾಪ್ಗೆ ಸಿಲುಕು ಹಾಕಿ ಅವಳು ಒಂದು 4 ಜನ ಇನ್ನೂ ಕೂಡ ಹೆಸರು ಬರೆದಿದ್ದಾನೆ ಅಂತ ಬರೆದಿಟ್ಟು ಸುಸೈಡ್ ಮಾಡ್ಕೊಂಡಿದ್ದಾನೆ. ಸೊ ಇದೊಂದು ತನಿಖೆ ಸ್ಪಷ್ಟವಾಗಿ ಆಗಬೇಕು. ಯಾಕಂದರೆ ಅವನು ಒಬ್ಬನೇ ಆಧಾರ ಸ್ತಂಭವಾಗಿದ್ದದ್ದು ಇವರ ಕುಟುಂಬಕ್ಕೆ. ಸೊ ತುಂಬ ಕಷ್ಟದಲ್ಲಿರುವವರು. ಸೊ ಈ ರೀತಿ ಮುಂದೆ ಯಾರಿಗೂ ಆಗಬಾರ್ದು ಅನ್ನೋವಂಥದ್ದು ಒಂದು ನಮ್ಮ ಮನವಿ. ಸೊ